ಯಾರಿಗೆ ಜೈ ಅನ್ನಬೇಕು, ಯಾರಿಗೆ ಧಿಕ್ಕಾರ ಅನ್ನಬೇಕು? ಸರ್, ಕಮಿಷನರ್ ಬಂದ್ರಂದ್ರ ಅವ್ರು ಬಂದ್ರು ಇವ್ರು ಬಂದ್ರು ಅಂತೇಳಿ ಎದ್ದು ನೋಡುವಂಗಿಲ್ಲ, ಹೇಳುವಂಗಿಲ್ಲ. ನಮ್ಮ ರೈತ ಸಂಘದ ಪದ್ಧತಿನ ಬೇರೆ. ಅಲ್ಲಲ್ಲ, ನಾವ್ ಯಾಕೆ ಭಯ ಬಿಡ್ಬೇಕು? ಹಂಗಲ್ಲ, ನಾ ಹೇಳೋದು ನಮ್ಮ ಪದ್ಧತಿ ಬಹಳ ವಿಶೇಷ ಅದ ಸರ್. ಒಂದು ಸಾದಾ ಹಳಿ ಪ್ಲಾಸ್ಟಿಕ್ ಕುರ್ಚಿ ಇದ್ರೆ ಇಲ್ಲಿ ಹಾಕ್ರಿ ಅಷ್ಟ. ನೀವು ಅಧಿಕಾರಿಗಳಿಗೆ ಗೌರವ ಕೊಡುವಂಗಿಲ್ಲ, ರಾಜಕಾರಣಿಗಳಿಗೆ ಗೌರವ ಕೊಡುವಂಗಿಲ್ಲ. ಯಾರಿಗೆ ಗೌರವ ಕೊಡಬೇಕು? ನಾನು ಆಮೇಲೆ ಮಾತಾಡ್ತೀನಿ. ನಮ್ದು ತುಮಕೂರು, ಹಾವೇರಿ, ಚಿತ್ರದುರ್ಗ, ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ, ರಾಯಬಾಗ್ ತಾಲೂಕು, ಕೋಲಾರ ಕಡೆಯಿಂದ ಇನ್ನೂ ಜನ ಬರ್ಲಿಕ್ಕತ್ತಾರ. ಬಂದ ತಕ್ಷಣ ನಾನು ಆಮೇಲೆ ಮಾತಾಡ್ತೀನಿ. ನಮ್ಮ ಭಾರ್ಗವ್ ಸರ್ ಮಾತನಾಡುವಾಗ ಒಂದು ವಿಷಯವನ್ನು ಹೇಳಿದ್ರು. ನಮ್ಮೊಳಗ ಜನ ವ್ಯತ್ಯಾಸ ಇರ್ತದ, ಏನೇನೋ ಮಾಡ್ತಾರಂತ ಸರ್. ಈಗಿಂದಲ್ಲ, ಇದು ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ಕಾಲದಿಂದ ಬಂದದ. ಇವರಂತವ್ರು ಉದಾರ ನೋಡಿ. ಒಂದು ಮಾತನ್ನ ತಮ್ಮ ಕೊಡ್ತೀನಿ ಪ್ರಾಮಾಣಿಕವಾಗಿ. ನಿನ್ನೆ ಇದೇ ವೇದಿಕೆ ಮ್ಯಾಗ ಕೆಬಿ ಬದಲ್ ಹೋರಾಟ ನಡೆದಿತ್ತು. ಇವತ್ತು ಕೂಡ ತಮಗ ಬೆಳಗಾವಿ ಚೆನ್ನಮ್ಮ ಸರ್ಕಲ್ ಒಳಗ 4 ತಾಸು ಬಂದ್ ಮಾಡಿ ನಿಮಗೆ ಈಗಾಗಲೇ ನಾವು ಬೆಂಬಲ ಕೊಟ್ಟಿವಿ ರೈತ ಸಂಘಟನೆಯಿಂದ. ನಿಮಗೊಂದು ವಿನಂತಿ ಮಾಡಿಕೊಳ್ತೀನಿ. ನೇಮಕ ಆದ್ರ ಪಗಾರ ತಗೊಂಡ್ರ ನೀವೆಲ್ಲರೂ ಕೂಡ ಒಕ್ಕಟ್ಟಾಗೆ ತಗೋಬೇಕು, ಇಲ್ಲಾಂದ್ರೆ ವಾಪಸ್ ಮನೆ ಹೋಗೋ ವಿಚಾರ ಇರಬೇಕಾರೆ ನಾವು ಒಳಗ ಹೊರಗ ಇಂಥ ಭಾವನೆ ಯಾರಿಗೆ ಬರಬಾರ್ದು. ಯಾಕಂತಂದ್ರ ರಾಜಕಾರಣ ಆಗಲಿ ಅಧಿಕಾರ ಆಗಲಿ ಬಹಳ ವಿಶೇಷ ಅದ. ಇದ ಒಂದು ವೇದಿಕೆ ಮ್ಯಾಗ ಸಾಮಾನ್ಯವಾಗಿ ಹೇಳ್ತೀನಿ ಹೆಂಗ ಮಾತು ಬದಲಾವಣೆ ಆಗ್ತದ ಅಂತಂದ್ರ, ಸನ್ಮಾನ್ಯ ಸಿದ್ದರಾಮಯ್ಯನವರು ನೀವು ಹೋರಾಟ ಮಾಡ್ತಕ್ಕಂತ ಸಂದರ್ಭದೊಳಗ ವಿರೋಧ ಪಕ್ಷ ನಾಯಕರಿದ್ದಾಗ ಅವರು ಕೂಡ ಬಂದು ಬೆಂಬಲ ಕೊಟ್ಟಾರ, ಅಧಿಕಾರ ಇರಲಿಲ್ಲ. ಭಾರ್ಗವ್ ಸರ್, ಯಾವಾಗ ಅಧಿಕಾರ ಬಂತು ನಿಮ್ಮನ್ನು ಮರೆತರು. ಅದಕ್ಕಾಗಿ ರಾಜಕಾರಣಿಗಳಿಗೆ ಎಷ್ಟು ಗೌರವ ಕೊಡಬೇಕಂತಂದ್ರ ನಿನ್ನೆ ಇದ ವೇದಿಕೆ ಮ್ಯಾಗ ಹೇಳಿ ನಾನು, ಈ ಕನ್ನಡ ನಾಡಿನೊಳಗ 31 ಜಿಲ್ಲೆಗಳಿಂದ ವಿಧಾನಸೌಧಕ್ಕೆ ನಮಗೆ ನಿರಂತರವಾಗಿ ಬರ್ಲಿಕ್ಕೆ ಆಗೋದಿಲ್ಲ ಅಂತೇಳಿ 3 ಲಕ್ಷ ಪಗಾರ ಕೊಟ್ಟ ಅಗದಿ ಪರಿಶುದ್ಧವಾಗಿರ್ತಕ್ಕಂಥ ಒಂದು ಚಾಕರಿ ಇಟ್ಟಿವಿ. ಅವನ MLA. ಅದಕ್ಕಾಗಿ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ನಂಜುಂಡಸ್ವಾಮಿ ಅವ್ರ ಕಾಲದಿಂದಲೂ ಸಹಿತ ಒಂದು ವಿಶೇಷದ ಸರ್. ಅದ ಪದ್ಧತಿ ಒಳಗಿರಬೇಕು. ನಿಮಗೊಂದು ಮಾತು ಕೊಡ್ತೇವೆ, ಪರವಾನಗಿ ಭೂಮಾಪಕರಿಗೆ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸಂಪೂರ್ಣ ನ್ಯಾಯ ಸಿಗುವವರೆಗೂ 31 ಜಿಲ್ಲೆಗಳ ರೈತ ಸಂಘದ ಮುಖಂಡರು ನಿಮ್ ಜೊತೆ ಯಾವತ್ತೂ ಇರ್ತಾರ. ನೀವು ಇಷ್ಟು ಜನ ಸೇರ್ತೀರಿ ಅಂತ ಗೊತ್ತಿದ್ರೆ ಇಲ್ಲಿ ಹೋರಾಟ ಮಾಡ್ತಿದ್ದಿಲ್ಲ. ನಮ್ಮದು ಬೇರೆನೇ ಇತ್ತು. ಇದ ಮೊದಲು ಇಲ್ಲ, ಹಂಗಿರಂಗಿಲ್ಲ. ಇಷ್ಟು ಸಂಖ್ಯೆ ಸೇರ್ತಿರ್ತಾರೆ ವಿಧಾನಸೌಧ ಮುತ್ತಿಗೆ ಅಂದಿದ್ದವರ DK ಶಿವಕುಮಾರ್ ಅವರು ದಾರ್ಯಾಗ ಬರ್ತಿದ್ರು. ನಾವು ಮೊನ್ನೆ ಬರೀ 30 ಜನ ಇದ್ದೀವಿ ರೈತ ಸಂಘ ಮುಖಂಡರು. ಬರೀ DK ಶಿವಕುಮಾರ್ ಅವ್ರ ಮನೆಗೆ ಹೋದಾಗ 3 ನಿಮಿಷ ಮಾತಾಡಿ ವಾಪಸ್ ಹೊಂಟಿದ್ದು. ಅಧಿಕೃತವಾಗಿ ಇದೆಲ್ಲ ನಡೆದದ್ದು ಹೇಳಕತ್ತಿನ. 30 ನಿಮಿಷ ಚರ್ಚೆ ಅದ. 2,86,000 ಹುದ್ದೆಗಳ ಖಾಲಿ ಅದಾವಲ್ಲ ರಾಜ್ಯದೊಳಗೆ, ಅದರ ಬದಲು ಮೀಟಿಂಗ್ ಮಾಡ್ಲಿಕ್ಕೆ ಬಂದಿದ್ದೀವಿ. 3 ನಿಮಿಷ ಮಾತಾಡಿ ಹೊಂಟಿದ್ರು ಪುಣ್ಯಾತ್ಮ. ನಾ ಹೇಳಿದೆ, ಅವ್ರಿವ್ರ ಸಂಘಟನೆ ನಮ್ಮ ಪದ್ಧತಿ ನಡೆಯಲ್ಲ, ಅರ್ಧ ತಾಸು ಮೀಟಿಂಗ್ ಆಗ್ಲೇಬೇಕಂತೇಳಿ DK ಶಿವಕುಮಾರ್ ಅವ್ರಿಗೆ ಹೇಳಿದಾಗ, ಅವಾಗ ಆಗೋದಿಲ್ಲ ಅಂತ ಹೇಳಿದಾಗ ಧಾರವಾಡ ಜಿಲ್ಲೆಯ DC ಮತ್ತು ಕಮಿಷನರ್ಗೆ ನಾನು ನೇರವಾಗಿ ಸಿಟ್ಟಿಗೆ ಬಂದಾಗ 2 ಜನ KS ಮತ್ತು IAS ಅಧಿಕಾರಿಗಳು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ರು, ಅಲ್ಲೇ ನಿಂತಿದ್ದಾನ. ಸರ್, ಗುರುಜಿ ಅಂದ್ರೆ ಸಾಮಾನ್ಯ ತಿಳಿಬೇಡ್ರಿ, ಸರ್ಕಾರಕ್ಕೆ ಧಕ್ಕೆ ತರ್ತಾರ, ಮೀಟಿಂಗ್ ಮಾಡ್ರಿ ಅಂತ. ಭಾರ್ಗವ್ ಸರ್, ನಿಮ್ ಕಮಿಷನರ್ ಬರ್ತಾರ, ನಿಮ್ದು ಏನೋ ಅದ 2,600, 40,000, 60,000 ಪೇಮೆಂಟ್, ಅದೆಲ್ಲ ದಾಖಲೆ ಆಮೇಲೆ ಮಾತಾಡ್ತೀನಿ, ಈಗ ಬೇಡ. ಏನದ ಅಂತಂದ್ರ, ಈಗ ಅಕಸ್ಮಾತ್ ಇಲ್ಲಿ ನಿಮಗೆ ನ್ಯಾಯ ಸಿಗ್ತದ. ಸಿಗ್ಲಿಕ್ಕಂದ್ರೆ ಒಂದು ಗಟ್ಟಿ ಮಾತನ್ನ ನಾನು ಕೊಡ್ತೀನಿ. ನವೆಂಬರ್ದೊಳಗೆ ಬೆಳಗಾವಿ ಜಿಲ್ಲೆಯ ಈ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ರೈತ ಹೋರಾಟದ ರೈತ ಕೇಂದ್ರ ಗುರ್ಲಾಪುರ ಕ್ರಾಸ್ ಅಂತಂದದ. ಗುರ್ಲಾಪುರ ಕ್ರಾಸ್ ಯಾಕದ ಅಂತಂದ್ರ, ಹೋದ ಸಾರಿ 10 ಲಕ್ಷ ಜನ ಸೇರಿದ್ದೇವೆ. ಈ ಸಾರಿ ನಮ್ಮದು ಕನಿಷ್ಠ ಏನದರ 50 ಲಕ್ಷದಿಂದ 1 ಕೋಟಿ ಜನ ಸೇರಿಸಬೇಕಂತದ.
ಯಾವುದಕ್ಕಾಗಿ? ಈ ಸರ್ಕಾರದವ್ರನ್ನ ನಾವೇನಾದ್ರೂ ಸರಳವಾಗಿ ಬಿಟ್ಟಿವಿ ಅಂತಂದ್ರ KV ಖಾಸಗೀಕರಣ ಮಾಡ್ತಾರ. ನಿಮ್ಮೆಲ್ಲ ಭೂಮಾಪಕರನ್ನ ಹೊರಗೆ ಹಾಕಿ ಏಜೆನ್ಸಿ ಮೂಲಕ ಸರ್ವೆ ಮಾಡಿಸ್ಕೊಂತಾರ. ಹಂಗ ಸುಮಿತ್ರ 2,86,000 ಹುದ್ದೆ ಖಾಲಿ ಅದಾವ. ಯಾವ MLA MP ಗೂ ಗೊತ್ತಿಲ್ಲ. 224 ಮಂದಿ MLAಗಳು ಜೀವಂತ ಅದರಿ, ಒಬ್ಬರೇ ಮಾತಾಡ್ತೀರಿ, ಯಾರು ಮಾತಾಡಂಗಿಲ್ಲ. ರಾಜ್ಯದೊಳಗ ರೈತನ ಸಾಲ ಮನ್ನಾ ಮಾಡಕ್ ಯಾವ MLA ಮಾತಾಡಂಗಿಲ್ಲ. ಮೊನ್ನೆ 2,000 ಎಷ್ಟೋ ಕೋಟಿ ಕ್ರಿಕೆಟ್ ಗ್ರೌಂಡ್ ಮಾಡ್ಲಿಕ್ಕೆ ಪೂಜೆ ಮಾಡಿದ್ರು ಮಾಜಿ CM ಸಿದ್ದರಾಮಯ್ಯ, ಹಾಲಿ CM DK ಶಿವಕುಮಾರ್ ಅವರು. ಎದಕ್ ಮಾಡಿದ್ರಿ? ರಾತ್ರಿ ಕ್ರಿಕೆಟ್ ಆಡಕ್ ಬೇಕಲ್ಲ. ಬರೀ ಅಧ್ಯಕ್ಷ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರು ಬಂದಾರ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ. ನಮ್ಮ ಭೂಮಾಪಕರ ಸಂಘದ ರಾಜ್ಯಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ತಿರುಮಲೇಗೌಡರು ಬಂದಾರ. ಅವ್ರನ್ನೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ. ಅದೇ ರೀತಿಯಾಗಿ ನಮ್ಮ ಶಿವಾನಂದ ಮುಗುಳಿಯಾಳ ಸರು, ಪ್ರೇಮಚಂದ್ ಅವರು ಬಂದಾರ. ಸರ್, ಎಲ್ಲರೂ ವೇದಿಕೆ ಮ್ಯಾಗ ಬರ್ರಿ. ಚುನಪ್ಪನ ಮ್ಯಾಗ ಬರ್ರಿ. ಇನ್ನೊಂದ್ ಸ್ವಲ್ಪ ಆ ಕಡೆ ಸರಿ, ಇನ್ನೊಂದ್ ಸ್ವಲ್ಪ ಸೈಡ್ ಬಿಡ್ರಿ. ಈ ಕಡೆ ಚಿನ್ನಗುಂಡಿ ಇಲ್ಲಿ ಮುಂದೆ ಸ್ವಲ್ಪ ರಾಜ್ಯ ಮುಖಂಡರು ಕುಣಿಸ್ಕೊಂಡು ಆಗ್ತದ. ನಿನಗೂ ಹೇಳೋದ ನಾವು ಸ್ವಲ್ಪ ಸರ್ ಎಲ್ಲರೂ ಸ್ವಲ್ಪ ಹಿಂದೆ ಸರಿ ಇಲ್ಲಿಪ್ಪ. ರಾಜ್ಯ ಮುಖಂಡರು ಕೊಡ್ರಿ, ಮುಂದೆ ಅಷ್ಟು ಕೊಡ್ರಿ. ಬೇರೆ ಬೇರೆ ಜಿಲ್ಲೆದವ್ರು ಬಂದವ್ರು ಮುಂದೆ ಬರೀ. ಈ ಕಡೆ ಗೋಪಾಲ ನಮ್ಮದ್ ಬೈಕ್ ಯಾಕೆ ಕುರ್ಚಿ ಬೇಕಾಗ ಬೈ ಕಡೆ ಮುಂದೆ ಸಂಜೆ ಮುಂದ್ವಲ್ಲ. ಈ ಕಡೆ ಸೋಮ ಮುಂದ್ ಬರೀ. ಬೇರೆ ಬೇರೆ ಜಿಲ್ಲೆಯಿಂದ ಬಂದವ್ರು ಬರೀ ಮುಂದೆ. ಸೋಮ ಮುಂದ್ ಬೈಕ್, ಸಂಜೆ ಮುಂದ್ ಬರೀ. ತುಮಕೂರು, ಕೊಡಗು, ಮಂಡ್ಯ, ಬಿಜಾಪುರ ಸೋಮವಾರ ಬೈಕ್. ನಿಮ್ ಸರ್ ಈ ಕಡೆ ನಿಂತವ್ರು ಇಲ್ಲೆಲ್ಲ ಸರ್ವೆ ಸ್ವಲ್ಪ ಈ ಕಡೆ ಮುಂದೆ ಬಂದು ಕೂತ್ ಬಿಡಿರಲ್ಲ. ಬರೀ ಈ ಕಡೆ ಭೂಮಾಪಕರ ಎಲ್ಲಾರು ಮುಂದ್ ಬರ್ರಿ. ಭೂಮಾಪಕರ ಎಲ್ಲಾರು ಮುಂದ್ ಬಂದು ಕೊಡಿ. ನೋಡ್ರಿ ತಾಯಿ ಅಂದ್ರೆ ಎಷ್ಟು ಜನ ಕುಂತ. ಸ್ವಲ್ಪ ಬರ್ರಿ. ಬರಲಿಲ್ಲ ತಿರುಮಲೇಶ್ ಗೌಡ್ರು ಎಲ್ಲೋದ್ರು? ಬರ್ರಿ ಅವ್ರು. ಭಾರ್ಗವ್ ಸರ್, ನೀವು ಮ್ಯಾಗ ಬರ್ರಿ. ನೀವು 4 ಜನ ಬರಲ್ಲ ಮುಖಂಡ್ರೆ. ಬರೀ ರೈತ ಸಂಘ ವೇದಿಕೆ ಆಗ್ಬಾರ್ದು. ನೀವು ಬರ್ರಿ. ಇದು ರೈತ ಸಂಘ ವೇದಿಕೆ ಅಲ್ಲ ಗುರುಗಳೇ. ಇಲ್ಲ, ಆದ್ರೂ ನೀವೊಂದ್ 4 ಜನ ಭೂಮಾಪಕರು ಇದ್ದಾರೆ ಚಲೋ ಆಗ್ತದೆ. ನೀವಿದ್ರೆ ನಾವಿದ್ದ ಹಾಗೆ. ನಮ್ಮ ಅಧ್ಯಕ್ಷರು ಒಬ್ರು ಇರ್ತಾರೆ, ಸಾಕು. ಬರ್ರಿ ಸಿದ್ದರಾಜು ಸರ್, ನೀವು ಬರ್ರಿ ಅಂತ ನಮಗೆ ಸರಿ. ಇಲ್ಲಿ ಬರ್ರಿ ತಿರುಮಲೇಶ್ ಗೌಡ್ರು ಬರ್ರಿ. ಸಿದ್ದರಾಜ್ ಸರ್, ನೀವ್ಯಾರ ಮುಂದೆ ಮಾತಾಡೋರು ಕೊಡೋರು ಆಮೇಲೆ ಮಾತಾಡ್ತೀನಿ. ಇದೆ ಸರ್, ಮಾತಾಡೋದಕ್ಕೆ ಹೇಳ್ತೀನಿ. ಸ್ನೇಹಿತರೆ, ನಮ್ಮ ಬಗ್ಗೆ ಇರತಕ್ಕಂತಹ ಕಾಳಜಿ, ಸಂಯಮ ನಮ್ಮವರಿಗೆ ನಮ್ಮ ಮೇಲೆ ಇಲ್ಲದೆ ಇದ್ದರೆ ಈ ವೇದಿಕೆ ಸಾಕ್ಷಿ ಆಗಲ್ಲ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿರಬೇಕು. ಲಾಗಿನ್ ಟೆಂಪರವರಿ ಬೇಕಾಗಿರೋದು ಪರ್ಮನೆಂಟ್. ಟೆಂಪರವರಿ ಲಾಗಿನ್, ಸೂಪರ್ವೈಸರ್ ಮಾಮೂಲಿ, ಕೇಸ್ ವರ್ಕರ್ ಮಾಮೂಲಿ, ADLR ಮಾಮೂಲಿ. ಹೋಗಬೇಕು. ಹೋರಾಟ ನಡಿಲೇಬೇಕು. ನಾವು ಗೆಲ್ಲಲೇಬೇಕು. ಏತಕ್ಕಾಗಿ ಹೋರಾಟ? ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ? ಬಂಧುಗಳೇ, ಇಂದು ರಾಜ್ಯ ರೈತ ಸಂಘದ ಮುಖಂಡರ ನೇತೃತ್ವದಲ್ಲಿ ನಮ್ಮ ಹೋರಾಟ ಅಪ್ರತಿಮವಾಗಿ ನಡೆಯುತ್ತಿದೆ. ನಾವು
ಪರವಾನಗಿ ಭೂಮಾಪಕರು 1998-99ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಆರ್ಥಿಕ ಮುಗ್ಗಟ್ಟಿನಿಂದ ಕೂಡಿದ್ದಂತಹ ಕಾಲದಲ್ಲಿ ಸರ್ಕಾರಿ ಭೂಮಾಪಕರ ನೇಮಕಾತಿ ಮಾಡಲು ಸಾಧ್ಯವಿಲ್ಲ ಎಂದು ಪರವಾನಗಿ ಭೂಮಾಪಕ ಎಂಬ ಸಂಬಳವಿಲ್ಲದ ನೌಕರನನ್ನ ಸೃಷ್ಟಿ ಮಾಡಿತ್ತು. ಅದು KLR ಆಕ್ಟ್ 46, 128, 131ಕ್ಕೆ 18A ಯನ್ನ ಸೇರಿಸಿ ಪರವಾನಗಿ ಭೂಮಾಪಕ ಎಂಬ ವೇತನವಿಲ್ಲದ ಒಬ್ಬ ನೌಕರನನ್ನ ಸೃಷ್ಟಿ ಮಾಡಿ ಅಂದು ಬಾಂಧು ಜವಾನ ಮತ್ತೆ ಸರ್ಕಾರಿ ಭೂಮಾಪಕರಿಗೆ ಇಬ್ಬರ ಸಂಬಳ 6,905 ರೂಪಾಯಿ ಇತ್ತು. ಅದು ತಿಂಗಳಿಗೆ 18 ಕಡಿತ ಲೆಕ್ಕಾಚಾರದಲ್ಲಿ ಒಂದು ಕಡಿತಕ್ಕೆ ಅವತ್ತು 400 ರೂಪಾಯಿ ಖರ್ಚು ಬರ್ತಿತ್ತು.